ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ಹೆಣ್ಣು ಮಕ್ಕಳೆಂದರೆ ಸಾಕು ಮೂಗು ಮುರಿಯುವ ಇಂದಿನ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳಿಗೆಂದೇ ಕಬಡ್ಡಿ ತಂಡವನ್ನು ಕಟ್ಟಿ ಆ ಮೂಲಕ ತರಬೇತಿ ನೀಡಿ ಪ್ರತಿಭೆಗಳನ್ನು ಹೊರಹಾಕುವಲ್ಲಿ ಸ್ಥಳೀಯ ಸಂಸ್ಥೆಯೊಂದು ಸದ್ದಿಲ್ಲದೆ ಎಲೆಮರೆಯ ಕಾಯಂತೆ ಕೆಲಸ ಮಾಡುತ್ತಿದೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ದಾವಣಗೆರೆ ನಗರದ ನಿಟ್ವಳ್ಳಿ ರಸ್ತೆಯಲ್ಲಿ ಬರುವ ಆದರ್ಶ ವಿದ್ಯಾಸಂಸ್ಥೆಯಲ್ಲಿ ಬಾಲಕಿಯರಿಗೆ ಕಬಡ್ಡಿ ತರಬೇತಿ ನೀಡಲಾಗುತ್ತಿದೆ. ಆ ಮೂಲಕ ಅರ್ಹ ಕ್ರೀಡಾಪಟುಗಳಿಗೆ ಸ್ಥಳೀಯ, ಹೋಬಳಿ, ಜಿಲ್ಲಾ, ವಿಭಾಗೀಯ ಹಾಗೂ ರಾಜ್ಯ ಮಟ್ಟ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಿಗೆ ಕಳುಹಿಸಿಕೊಡಲಾಗುತ್ತಿದೆ. ಅಲ್ಲದೆ ಅವರಿಗೆ ಸೂಕ್ತ ತರಬೇತಿ ನೀಡಿ ಕಬಡ್ಡಿ ಎಂದರೆ ನಶಿಸಿ ಹೋಗುತ್ತಿರುವ ಹಿಂದಿನ ದಿನದಲ್ಲೂ ಅದರಲ್ಲೂ ಬಾಲಕಿಯರಿಗೆ ಸೂಕ್ತ ರಕ್ಷಣೆ ನೀಡುವ ಜೊತೆಯಲ್ಲಿ ಉತ್ತಮ ಕ್ರೀಡಾಪಟುಗಳನ್ನಾಗಿಸುವ ಕೆಲಸ ಮಾಡುತ್ತಿದೆ. ಕಳೆದ 13 ವರ್ಷಗಳಿಂದ ಬಾಲಕಿಯರಿಗೆ ಕಬಡ್ಡಿ ತರಬೇತಿ ನೀಡಲಾಗುತ್ತಿದೆ. ಸ್ಥಳೀಯರ, ಪೋಷಕರ, ಶಾಲಾ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ 25ಕ್ಕೂ ಹೆಚ್ಚು ಬಾಲಕಿಯರು ಇಲ್ಲಿ ಕಬಡ್ಡಿ ಕಲಿಯುತ್ತಿದ್ದಾರೆ. ಬಡವರಿಗೆ, ಅದರಲ್ಲೂ ಬಾಲಕಿಯರಿಗೆ ಕಬಡ್ಡಿ ತರಬೇತಿ ನೀಡಲಾಗುತ್ತಿದೆ. ಒಂದು ಹಂತದಲ್ಲಿ ಇಂದಿನ ದಿನಗಳಲ್ಲಿ ಕೇವಲ ಬಾಲಕರು, ಪುರುಷ ಕಬಡ್ಡಿ ತಂಡಗಳಿಗೆ ಆದ್ಯತೆ ನೀಡಲಾಗುತ್ತಿದೆ. ಇದನ್ನು ಗಮನಿಸಿದ ನಾವುಗಳು ಬಾಲಕಿಯರ ತಂಡ ಕಟ್ಟುವ ಮೂಲಕ ರಾಜ್ಯ ಮಟ್ಟದಲ್ಲಿ ಉತ್ತಮ ತಂಡವನ್ನ ರಚಿಸುವ ಮೂಲಕ ನಮ್ಮ ರಾಜ್ಯಕ್ಕೆ ಉತ್ತಮ ಹೆಸರು ತರಬೇಕೆನ್ನುವುದೇ ನಮ್ಮ ಆಶಯ ಎನ್ನುತ್ತಾರೆ ಆದರ್ಶ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಕ ಶ್ರೀನಿವಾಸ್. ಆಮೇಲೆ ಇಲ್ಲೆಲ್ಲ ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ತುಂಬ ಬಡವರೇ ಬರ್ತಿರೋದು. ಆಮೇಲೆ ನಮ್ಮ ಈ ಸಂಸ್ಥೆಯಲ್ಲಿ ಇದು ತುಂಬ ಬಡತನದಲ್ಲಿ ನಮ್ಮ ಸಂಸ್ಥೆಯವ್ರು ಕಟ್ಟಿರೋದು. ಇದನ್ನ ಆದರ್ಶ ವಿದ್ಯಾಸಂಸ್ಥೆ ಇಲ್ಲಿ ನಮ್ಮ ಸೆಕ್ರೆಟ್ರಿ BK ವೆಂಕಟೇಶಪ್ಪ ಅಂತ ಹೇಳ್ಬಿಟ್ಟು, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ ಸಿದ್ದೇಶ್ವರ್ ಅಂತ ಹೇಳ್ಬಿಟ್ಟು ಅವರೆಲ್ಲ ಕೂಡ ಸಪೋರ್ಟ್ ಕೊಡ್ತಾರೆ. ಆಮೇಲೆ ನಮ್ಮ ಸೀನಿಯರ್ ಹುಡುಗರು ರವಿ, ಆನಂದ, ಆಮೇಲೆ ಪ್ರಭು. ನಮ್ಮ ತಂಡದಲ್ಲಿ 25ಕ್ಕೂ ಹೆಚ್ಚು ಬಾಲಕಿಯರು ತರಬೇತಿ ಪಡೆಯುತ್ತಿದ್ದು ಅದರಲ್ಲಿ ಸ್ಥಳೀಯರು ಬೆರಳೆಣಿಕೆಯಷ್ಟು ಮಾತ್ರ ಇದ್ದಾರೆ. ಇನ್ನುಳಿದ ಕ್ರೀಡಾಪಟುಗಳು ರಾಣೆಬೇನೂರು, ಹಾವೇರಿ, ಕೊಪ್ಪಳ ಸೇರಿದಂತೆ ವಿವಿಧ ಕಡೆಗಳಿಂದ ಬಂದು ತರಬೇತಿ ಪಡೆಯುತ್ತಿದ್ದಾರೆ. ಬಯಲಿನಲ್ಲಿ ಅಭ್ಯಾಸ ಮಾಡಲಾಗುತ್ತಿದೆ. ಬಾಲಕಿಯರಾದ ಕಾರಣ ಒಳಾಂಗಣ ಕ್ರೀಡಾಂಗಣದ ಜೊತೆಗೆ ಮ್ಯಾಟ್ ಇದ್ದರೆ ಅನುಕೂಲ ಆಗುತ್ತದೆ. ಕಾರಣ ಸಂಬಂಧಪಟ್ಟ ಇಲಾಖೆಯವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಿದೆ. ಬಾಲಕಿಯರಾದ ಕಾರಣ ತುಂಬಾ ಮುತುವರ್ಜಿಯಿಂದ ತರಬೇತಿ ನೀಡಬೇಕಾಗುತ್ತದೆ. ಇದೀಗ ಅಥಣಿಯಲ್ಲಿ ನಡೆಯಲಿರುವ ಅಖಿಲ ಭಾರತ ಪಂದ್ಯಾವಳಿಯಲ್ಲಿ ಸ್ಪರ್ಧಿಸಲು ನಮ್ಮ ತಂಡಕ್ಕೆ ತರಬೇತಿ ನೀಡಲಾಗುತ್ತಿದೆ ಎಂದರು ತರಬೇತುದಾರ ರವಿಕುಮಾರ್. ಸರ್, ನಮ್ಮಲ್ಲಿ ಒಂದು 20-25 ಮೆಂಬರ್ಸ್ ಇದ್ದಾರೆ. ನಮ್ಮ ಶಾಲೆ ಮಕ್ಕಳು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ರಾಣೆಬೆನ್ನೂರು, ಹಾವೇರಿ, ಹರಿಹರ, ಕೊಪ್ಪಳ ಮತ್ತು ಇನ್ನು ನಾನಾ ಡಿಸ್ಟಿಕ್ಗಳಿಂದ ಬಂದು ಇಲ್ಲಿ ಕೋಚಿಂಗ್ ಮಾಡ್ತಾಯಿದ್ದೀವಿ ಸರ್. ಪ್ರೆಸೆಂಟಾಗಿ ಈಗ ನೆಕ್ಸ್ಟ್ 20ಯಲ್ಲಿ ಆಲ್ ಇಂಡಿಯಾ ಟೂರ್ನಮೆಂಟ್ ಇದೆ. ಈಗ ಹೆಣ್ಮಕ್ಳಿಗೆ ಅಷ್ಟೇ ಮಾಡಿಕೊಡ್ತಾರೆ, ಗಂಡು ಮಕ್ಕಳದ್ದು ಪ್ರಾಕ್ಟೀಸ್ ಮಾಡಿ? ಇಲ್ಲ ಸರ್, ಬಾಯ್ಸ್ ಟೀಮ್ ಅಂದರೆ ಬೇರೆ ಕಡೆ ಮಾಡ್ತಿದ್ದಾರೆ. ಬಟ್ ಏನಂದರೆ ಇಲ್ಲಿ ದಾವಣಗೆರೆ ಡಿಸ್ಟಿಕಲ್ಲಿ ಆದರ್ಶ ವಿದ್ಯಾಸಂಸ್ಥೆಯಲ್ಲಿ ಮಾತ್ರ ಇದು ಪ್ರಾಕ್ಟೀಸ್ ನಡೀತದೆ. ಯಾಕೆಂದರೆ ಯಾರು ಅಷ್ಟೊಂದು ರಿಸ್ಕ್ ತೊಗೊಂಡು ಮಾಡೋಕ್ಕೆ ರೆಡಿ ಇಲ್ಲ. ಶ್ರೀನಿವಾಸ್ ಮಾಸ್ಟ್ರು ಸತತವಾಗಿ 13ರಿಂದ 14 ವರ್ಷ ಆಯ್ತು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋಕತ್ತೆ. ಸೊ ಹಂಗಾಗಿ ಇಲ್ಲಿಂದ 4 ಜನ ನ್ಯಾಷನಲ್ ಆಡಿ ಸ್ಕಾಲರ್ ಸಹ ತೊಗೊಳ್ತಿದ್ದಾರೆ ಈಗ. ಸೊ ಏನಂದರೆ ಈಗ ನೆಕ್ಸ್ಟ್ ನಮ್ಮ ಪ್ಲಾನ್ ಏನು, ದಾವಣಗೆರೆಯಲ್ಲಿ ಹೆಣ್ಮಕ್ಳು ಟೀಮಿಗೆ, ದಾವಣಗೆರೆ ಅಂತಲ್ಲ ಸ್ಟೇಟಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು, ನಮ್ಮ ದಾವಣಗೆರೆ ಡಿಸ್ಟಿಕಲ್ಲಿ ಒಂದು ಒಳ್ಳೆ ಟೀಮ್ ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಸರ್. ನಿಮ್ಗೆ ಯಾವ ಥರ ಸವಲತ್ತುಗಳು ಬೇಕಂತ ನಿಮ್ಗೆ ಯಾವ ಥರ ಏನು ಅನಿಸಿದೆ? ನಮ್ಮ ಕಡೆ ಸವಲತ್ತು ಅಂದರೆ ಹೆಣ್ಮಕ್ಳಿಗೆ ಒಂದು ಇಂಡೋರ್ ಮ್ಯಾಟ್ ಇಲ್ಲ ಸರ್. ನಮ್ಮ ದಾವಣಗೆರೆ ಇಂಡೋರ್ ಇದೆ, ಬಟ್ ಲೇಡೀಸ್ಗಂತಂದು ಸ್ಪೆಷಲ್ಲಾಗಿ ಏನೂ ನಮಗೆ ಇಲ್ಲ ಸರ್ ನಮ್ಮ ಡಿಸ್ಟಿಕಲ್ಲಿ. ಸೊ ಒಂದು ಇಂಡೋರ್ ಸ್ಪೆಷಾಲಿಟಿ ಅವಕಾಶ ಇದೆ ಅಂತಂದು ಈಗ ಬಾಯ್ಸ್ಗಾಗಲಿ ಜೆಂಟ್ಸ್ಗಾಗಲಿದೆ ಸರ್. ಬಟ್ ಗರ್ಲ್ಸಿಗೋಸ್ಕರ ಒಂದು ಇಂಡೋರ್ ಇಲ್ಲ. ಕಬಡ್ಡಿ ಪ್ಲೇಯರ್ಗೆ ಇಂಡೋರ್ ಅಂದರೆ ಇಂಡೋರ್ ಎಲ್ಲೂ ಇಲ್ಲ ಸರ್. ಮ್ಯಾಟ್ ಇದೆ, ಬಟ್ ಮ್ಯಾಟ್ ಯೂಸ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಷ್ಟೇ ನಮಗೆ ಸರ್. ನಮಗೆ ನಮ್ಮ ಡಿಸ್ಟಿಕ್ಕಿಗೆ ಒಂದು ಇಂಡೋರ್ ಸ್ಟೇಡಿಯಂ ಮಾಡಿ, ಒಂದು ಗರ್ಲ್ಸಿಗೆ, ಒಂದು ಬಾಯ್ಸಿಗೆ ಒಂದು ಇಂಡಿವಿಜುವಲ್ ಆಗಿ ಮ್ಯಾಟ್ ಆಗಿರಲಿ, ಒಂದು ಇಂಜುರಿ ಪ್ಲೇಯರ್ಗೆ ಏನೋ ಒಂದು ಸವಲತ್ತು ಸ್ವಲ್ಪ ಜಾಸ್ತಿ ಆಗಲಿ ಅಲ್ಪ ಸ್ವಲ್ಪನಾದರೂ ಸವಲತ್ತು ಕೊಟ್ಟರೆ ನಮಗೆ ಅವಕಾಶ ಸಿಗುತ್ತೆ ಸರ್. ಇನ್ನೂ ಹೆಣ್ಮಕ್ಳು ಯಥೇಚ್ಛವಾಗಿ ಬರೋಕ್ಕೆ ಇನ್ನೂ. ಇಲ್ಲಿ ತರಬೇತಿ ಪಡೆದ 100 ಮಕ್ಕಳು ಈಗಾಗಲೇ ವಿವಿಧ ಹಂತದ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಸ್ಥಳೀಯರಲ್ಲಿ ಸಾಕಷ್ಟು ಪ್ರತಿಭೆ ಇದೆ, ಆದರೆ ಅದನ್ನು ಹೊರಹಾಕುತ್ತಿಲ್ಲ. ಆದರೂ ಈ ಸಂಸ್ಥೆ ಸೂಕ್ತ ಪ್ರತಿಭೆಗಳನ್ನ ಹುಡುಕಿ ತರಬೇತಿ ನೀಡುತ್ತಿದೆ. ಎಲ್ಲಾ ಸೌಲಭ್ಯಗಳೊಂದಿಗೆ ತರಬೇತಿ ನೀಡುತ್ತಿದ್ದು ಆಸಕ್ತರು ಇಂಥ ತರಬೇತಿ ಪಡೆಯುವ ಮೂಲಕ ತಮ್ಮಲ್ಲಿನ ಪ್ರತಿಭೆ ಹೊರಹಾಕಿ ತಾವು ಬೆಳೆಯುವ ಜೊತೆಗೆ ಉತ್ತಮ ಹೆಸರು ಸಂಪಾದಿಸಬೇಕಾಗಿದೆ ಎಂದು ಕಿವಿಮಾತು ಹೇಳುತ್ತಾರೆ. ಸ್ಥಳೀಯವಾಗಿ ತರಬೇತಿ ಪಡೆದು ಇದೀಗ ಖಾಸಗಿ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿರುವ
ಕೃಷ್ಣವೇಣಿ. ಸರ್ಕಾರಗಳು ಇಂತಹ ಪ್ರತಿಭೆಗಳನ್ನ ಹೊರಹಾಕುವ ಸಲುವಾಗಿ ಅರ್ಹ ಪ್ರತಿಭೆಗಳನ್ನ ಆಯ್ಕೆ ಮಾಡಬೇಕು. ಆದರೆ ತೂಕ ಮತ್ತು ಎತ್ತರದ ಆಧಾರದಲ್ಲಿ ಆಯ್ಕೆ ಮಾಡಿ ಅವರಿಗೆ ಆಟವಾಡಲು ಬಾರದಿದ್ದರೂ ಅಂತಹ ಕ್ರೀಡಾಪಟುಗಳನ್ನ ಪಂದ್ಯಾವಳಿಗೆ ಕಳುಹಿಸುತ್ತಾರೆ. ಇದರಿಂದಾಗಿ ಅಂತಹ ತಂಡಗಳಿಗೆ ಹಿನ್ನಡೆಯಾಗುತ್ತದೆ. ಕಾರಣ ಸರ್ಕಾರ ಇನ್ನಾದರೂ ತನ್ನ ನಿಲುವನ್ನ ಬದಲಿಸಿ ಇಂತಹ ತಂಡಗಳಿಗೆ ಉತ್ತಮ ಸೌಲಭ್ಯ ನೀಡುವ ಜೊತೆಗೆ ಆಯ್ಕೆ ವಿಧಾನದಲ್ಲಿ ಸರಳೀಕರಣ ಮಾಡಿದರೆ ಅರ್ಹ ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ದಾವಣಗೆರೆಗೆ ಕೀರ್ತಿ ತರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸಾಕ್ಷಿ ನ್ಯೂಸ್, ದಾವಣಗೆರೆ. ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.